ಪ್ರತಿಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಬುಧವಾರವೂ ರಾಜ್ಯದಲ್ಲಿ ಕೊರೋನಾ ಬ್ಲಾಸ್ಟ್ ಆಗಿದೆ. ಬರೋಬ್ಬರಿ 67 ಜನರಿಗೆ ವೈರಸ್ ಅಟ್ಯಾಕ್ ಮಾಡಿದೆ. ಜೊತೆಗೆ ಇಬ್ಬರನ್ನ ಮಹಾಮಾರಿ ವೈರಸ್ ಬಲಿ ಪಡೆದಿದೆ. ಪ್ರಾಥಮಿಕ ದ್ವಿತೀಯ ಸಂಪರ್ಕಿತರಿಂದಲೇ ಹೆಚ್ಚಾಗ್ತಾ ಇದೆ ಆತಂಕ. ಮುಂಬೈ ವೈರಸ್ನಿಂದ ಹಲವು ಜಿಲ್ಲೆಗಳಲ್ಲಿ ಮನೆ ಮಾಡಿದ ಭಯ. ಹಾಸನ, ಮಂಡ್ಯ, ಬೀದರ್ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ವೈರಸ್ ಮಹಾಘಾತ. ಹೀಗೆ ರಾಜ್ಯ ಹಾಗೆ ದೇಶದ ಮೂಲೆ ಮೂಲೆಯಿಂದ ಹೆಕ್ಕಿದಂತಹ ಕೊರೋನಾ ನ್ಯೂಸ್. ಇದೇ ಹೊತ್ತಿನ ಸ್ಪೆಷಲ್ ಕೊರೋನಾ ಎಕ್ಸ್ಪ್ರೆಸ್. ಇವತ್ತು ಕರುನಾಡಿಗೆ ಆಘಾತ ನೀಡಿದೆ ಕ್ರೂರಿ ಕೊರೋನಾ. ಮುಂಬೈನಿಂದ ಹಾಸನಕ್ಕೆ ಸೋಂಕು ಹೊತ್ತು ತಂದ 21 ಜನ. ಬೀದರ್ನಲ್ಲಿ 10 ಮಂದಿಗೆ ಡೆಡ್ಲಿ ವೈರಸ್ ಕುತ್ತು. ಮಂಡ್ಯ ಮತ್ತು ಕಲಬುರಗಿಗೂ ಬಿಗ್ ಶಾಕ್ ನೀಡಿದ ಮುಂಬೈ ನಂಟು. ಗ್ರೀನ್ ಝೋನ್ನತ್ತ ಸಾಗಿದ್ದ ಉಡುಪಿಗೂ ಕಿಲ್ಲರ್ ಕಾಟ. ಬೆಂದಕಾಳೂರಲ್ಲೂ ಸಿಡಿಯಿತು ಸೋಂಕಿನ ಸ್ಫೋಟ. ಇದೆಲ್ಲವನ್ನ ತೋರಿಸ್ತೀವಿ ಕೊರೋನಾ ಎಕ್ಸ್ಪ್ರೆಸ್ನಲ್ಲಿ. ರಾಜ್ಯದಲ್ಲಿ ಇವತ್ತು ಕೊರೋನಾ ಮಹಾಸ್ಫೋಟವಾಗಿದೆ. ಇಂದು ಮತ್ತೆ 63 ಜನರಿಗೆ ಕೊರೋನಾ ಸೋಂಕು ಇರೋದು ಪತ್ತೆಯಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 1458ಕ್ಕೆ ಏರಿಕೆಯಾಗಿದೆ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾಹಿತಿ ನೀಡಿದೆ. ಇನ್ನು ಹಾಸನದಲ್ಲಿ 21 ಜನರಿಗೆ ಮಹಾಮಾರಿ ವೈರಸ್ ಒಕ್ಕರಿಸಿದ್ದು, ಇನ್ನು ಬೀದರ್ನಲ್ಲಿ 10 ಜನರಿಗೆ, ಮಂಡ್ಯದಲ್ಲಿ 8 ಜನರಿಗೆ ಕೊರೋನಾ ಇರೋದು ದೃಢವಾಗಿದೆ. ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. ಹಾಸನ ಜಿಲ್ಲೆಯಲ್ಲಿ ಇಂದು ಒಂದೇ ದಿನ 21 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಆರೋಗ್ಯ ಇಲಾಖೆ ರಿಲೀಸ್ ಮಾಡಿರೋ ಹೆಲ್ತ್ ಬುಲೆಟಿನ್ ಪ್ರಕಾರ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 53ಕ್ಕೆ ಏರಿಕೆಯಾಗಿದೆ. ಮಹಾರಾಷ್ಟ್ರದಿಂದ ಹಾಸನಕ್ಕೆ ಬಂದಿದ್ದ ಈ ಸೋಂಕಿತರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಕೊರೋನಾ ಸೋಂಕಿನಿಂದ ನಲುಗಿ ಹೋಗಿರುವ ಬೀದರ್ ಜಿಲ್ಲೆಯಲ್ಲಿ ಇಂದು ಮತ್ತೆ ಹಲವರಿಗೆ ವೈರಸ್ ಅಟ್ಯಾಕ್ ಆಗಿದೆ. ಬೀದರ್ನಲ್ಲಿ ಇಂದು ಹೊಸದಾಗಿ 10 ಜನರಿಗೆ ಕೊರೋನಾ ತಗುಲಿದೆ. ಈ ಮೂಲಕ ಬೀದರ್ನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 67ಕ್ಕೆ ಏರಿಕೆಯಾಗಿದೆ. ಕಂಟೈನ್ಮೆಂಟ್ ಝೋನ್ಗೆ ಭೇಟಿ ನೀಡಿದ್ರಿಂದ 10 ಜನರಿಗೆ ಸೋಂಕು ತಗುಲಿದೆ. ಮಂಡ್ಯ ಜಿಲ್ಲೆಯಲ್ಲಿ ಇಂದು ಮತ್ತೆ 8 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಕೆಆರ್ಪೇಟೆ ತಾಲೂಕಿನ 8 ಜನರಿಗೆ ಕೊರೋನಾ ಇರುವುದು ದೃಢವಾಗಿದೆ. ಈ ಮೂಲಕ ಜಿಲ್ಲೆಯಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 168ಕ್ಕೆ ಏರಿಕೆಯಾದರೆ ಕೆಆರ್ಪೇಟೆ ತಾಲೂಕು ಒಂದರಲ್ಲೇ ಒಟ್ಟು 113 ಜನರಿಗೆ ಸೋಂಕು ತಗುಲಿದೆ. ಮಂಡ್ಯ ಜಿಲ್ಲೆಯಲ್ಲಿ ಕೆಆರ್ಪೇಟೆ ತಾಲೂಕು ಕೊರೋನಾ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ 7 ಜನರಿಗೆ ಕೊರೋನಾ ಸೋಂಕು ಇರೋದು ವರದಿಯಿಂದ ಪತ್ತೆಯಾಗಿದೆ. ಈ ಮೂಲಕ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 134 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಕಲಬುರಗಿಗೂ ಮುಂಬೈ ನಂಟಿನಿಂದ ಆಘಾತ ಎದುರಾಗಿದ್ದು, ಮಹಾರಾಷ್ಟ್ರದಿಂದ ಬಂದಿದ್ದ 7 ಜನರಿಗೆ ಸೋಂಕು ಇರೋದು ದೃಢವಾಗಿದೆ. ಹೀಗಾಗಿ ಮುಂಬೈ ಸೋಂಕಿನ ನಂಚಿನಿಂದಾಗಿ ಜಿಲ್ಲೆಯಲ್ಲಿ ಆತಂಕ ಹೆಚ್ಚಾಗಿದೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮತ್ತೆ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. ಕಳೆದೊಂದು ವಾರದಿಂದ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗುತ್ತಿದ್ದು, ಇಂದು ಮತ್ತೆ 6 ಜನರಿಗೆ ಸೋಂಕು ತಗುಲಿದೆ. ಈ ಮೂಲಕ ಉಡುಪಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 21ಕ್ಕೆ ಏರಿಕೆಯಾಗಿದೆ. ಗ್ರೀನ್ ಝೋನ್ ಆಗುವತ್ತ ಹೆಜ್ಜೆ ಹಾಕ್ತಿದ್ದ ಉಡುಪಿ ಜಿಲ್ಲೆಗೆ ಮುಂಬೈ ಸೋಂಕಿನಿಂದಾಗಿ ಮತ್ತೆ ವೈರಸ್ ಭೀತಿ ಶುರುವಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ 4 ಕೊರೋನಾ ಸೋಂಕು ತಗುಲಿದೆ. ಯಶವಂತಪುರದ 2 ಕೊರೋನಾ ಸೋಂಕು ಇರುವುದು ದೃಢವಾಗಿದೆ. 701ನೇ ಸೋಂಕಿತರ ಸಂಪರ್ಕದಿಂದ ಮತ್ತಿಬ್ಬರಿಗೆ ಸೋಂಕು ತಗುಲಿದೆ. ಇನ್ನು ಜೆಜೆನಗರ ವಾರ್ಡ್ನಲ್ಲಿ ಸಿಕ್ಕಿಬಿದ್ದ ಕಳ್ಳನಿಗೂ ಕೊರೋನಾ ಇರೋದು ಪಕ್ಕಾ ಆಗಿದೆ. ಹೆಬ್ಬಕೋಡಿ ಠಾಣಾ ವ್ಯಾಪ್ತಿಯಲ್ಲಿ ಅರೆಸ್ಟ್ ಆಗಿದ್ದ ಕಳ್ಳನನ್ನು ಅರೆಸ್ಟ್ ಮಾಡಿರೋ ಪೊಲೀಸರಿಗೂ ಆತಂಕ ಶುರುವಾಗಿದ್ದು, ಠಾಣೆಯ ಸಿಬ್ಬಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಮತ್ತೆ 4 ಕೊರೋನಾ ಸೋಂಕು ಇರುವುದು ದೃಢವಾಗಿದೆ. ಈ ಮೂಲಕ ತುಮಕೂರು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಮುಂಬೈನಿಂದ ಬಂದಿದ್ದ 2 ಕುಟುಂಬದ 4 ಪಾಸಿಟಿವ್ ಆಗಿದೆ. ಜಿಲ್ಲೆಯ ಕೊರಟಗೆರೆ ಹಾಗೂ ತುರುವೇಕೆರೆ ಮೂಲದ 2 ಕುಟುಂಬಗಳ 4 ಸೋಂಕು ತಗುಲಿದೆ. ಈ 4 ಮುಂಬೈನಿಂದ ಕಾರಿನಲ್ಲಿ ತುಮಕೂರಿನ ಶಿರಾನಗರಕ್ಕೆ ಬಂದಿದ್ರು.
ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತೊಬ್ಬರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಮಂಗಳೂರಿನ 40 ವರ್ಷದ ಮಹಿಳೆಗೆ ಕೊರೋನಾ ಸೋಂಕು ಇರುವುದು ದೃಢವಾಗಿದೆ. ಜಿಲ್ಲೆಯಲ್ಲಿ ಇದುವರೆಗೆ 48 ಜನರಿಗೆ ಕೊರೋನಾ ಸೋಂಕು ತಗುಲಿದೆ. ಬೆಂಗಳೂರಿನ ರಾಜಾಜಿನಗರದಿಂದ ತೆರಳಿದ್ದ ಮಹಿಳೆಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸ್ಯಾಂಪಲ್ ಟೆಸ್ಟ್ಗೆ ರವಾನಿಸಲಾಗಿತ್ತು. ರಿಪೋರ್ಟ್ನಲ್ಲಿ ಮಹಿಳೆಗೆ ಕೊರೋನಾ ಇರುವುದು ಪತ್ತೆಯಾಗಿದೆ. ಇನ್ನು ರಾಜಧಾನಿಯಲ್ಲಿ ಮತ್ತೊಂದು ಬಲಿ ಪಡೆದ ಡೆಡ್ಲಿ ವೈರಸ್. ಚಿಕ್ಕಮಗಳೂರು ವೈದ್ಯನಿಂದ ಹಾಸನ ಜಿಲ್ಲೆಗೂ ಭೀತಿ. ತುಮಕೂರಿನಲ್ಲಿ ಮಕ್ಕಳು ಮಹಿಳೆಯರಿಗೆ ಕೊರೋನಾ ಕುತ್ತು. ಒಬ್ಬ ಮಹಿಳೆಯಿಂದ ಕರಾವಳಿಯಲ್ಲೂ ತಲ್ಲಣ. ಬಂಧಿಸಿದ ಪೊಲೀಸರಿಗೆ ಸೋಂಕು ಹಂಚಿದ್ದ ಕಳ್ಳ. ಬೆಂಗಳೂರಿನಲ್ಲಿ ಜುಲೈ ಅಂತ್ಯಕ್ಕೆ 10,000ಕ್ಕೆ ಏರುತ್ತಂತೆ ಸೋಂಕಿತರ ಸಂಖ್ಯೆ. ಹೀಗೆ ರಾಜ್ಯದ ಹಾಟ್ಸ್ಪಾಟ್ ಜಿಲ್ಲೆಗಳ ಕಂಪ್ಲೀಟ್ ಸ್ಟೋರಿ ಬನ್ನಿ ನೋಡೋಣ. ಮಹಾಮಾರಿ ಕೊರೋನಾಗೆ ಬೆಂಗಳೂರಿನಲ್ಲಿ ಮತ್ತೊಂದು ಬಲಿಯಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ 1236ನೇ ವ್ಯಕ್ತಿ ಮೃತಪಟ್ಟಿದ್ದಾರೆ. ತಮಿಳುನಾಡಿನ ವೇಲೂರಿನಿಂದ ಬಂದಿದ್ದ ಸೋಂಕಿತ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಮೇ 17ರಂದು ವೃದ್ಧ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಮರುದಿನ ವೃದ್ಧನಿಗೆ ಕೊರೋನಾ ಇರೋದು ದೃಢಪಟ್ಟಿದ್ದು. ಇಂದು ಮಧ್ಯಾಹ್ನ ವೃದ್ಧ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಚಿಕ್ಕಮಗಳೂರು ಮೂಲದ ವೈದ್ಯನಿಗೆ ಕೊರೋನಾ ಸೋಂಕು ಇರೋದು ಪತ್ತೆಯಾಗುತ್ತಿದ್ದಂತೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಆತಂಕ ಶುರುವಾಗಿದೆ. ಸೋಂಕಿತನ ಪ್ರಾಥಮಿಕ ಸಂಪರ್ಕದಲ್ಲಿದ್ದ ಹಿನ್ನೆಲೆಯಲ್ಲಿ ಬೇಲೂರು ತಾಲೂಕಿನ ಚುಂಗನಹಳ್ಳಿಯ ಒಂದೇ ಕುಟುಂಬದ 15 ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಇನ್ನು ದ್ವಿತೀಯ ಸಂಪರ್ಕಕ್ಕೆ ಬಂದಿದ್ದ 28 ಜನರನ್ನ ಪತ್ತೆ ಹಚ್ಚಿ ಕ್ವಾರಂಟೈನ್ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಅಟ್ಟಹಾಸ ಮೆರೆಯುತ್ತಿರುವ ಮುಂಬೈ ಕೊರೋನಾ ಸೋಂಕು ಇಂದು ಹಾಸನದ ಜನತೆಯನ್ನ ಬೆಚ್ಚಿ ಬೀಳಿಸಿದೆ. ಇಂದು ಪತ್ತೆಯಾದ 21 ಸೋಂಕಿತರು ಮುಂಬೈನಿಂದ ಜಿಲ್ಲೆಗೆ ವಾಪಸ್ ಬಂದಿರೋ ಕಾರ್ಮಿಕರಾಗಿದ್ದಾರೆ. ಮುಂಬೈನಿಂದ ಬಂದಿದ್ದ ಕಾರ್ಮಿಕರನ್ನು ಕ್ವಾರಂಟೈನ್ ಮಾಡಲಾಗಿತ್ತು. ಅವರ ಸ್ಯಾಂಪಲ್ ಟೆಸ್ಟ್ ಮಾಡಿಸಿದಾಗ ಕೊರೋನಾ ಪತ್ತೆಯಾಗಿದೆ. ಕಳೆದ 9 ದಿನಗಳಲ್ಲಿ ಸೋಂಕಿತರ ಸಂಖ್ಯೆ 54ಕ್ಕೆ ಏರಿಕೆಯಾಗಿದೆ. ತುಮಕೂರಿನಲ್ಲಿ 4 ಕೊರೋನಾ ತಗುಲಿದ್ದು 2 ಮಕ್ಕಳು ಹಾಗೂ 2 ಮಹಿಳೆಯರಲ್ಲಿ ವೈರಸ್ ಪತ್ತೆಯಾಗಿದೆ. ಮುಂಬೈನಿಂದ ಶಿರಾಗೆ 2 ಕುಟುಂಬಗಳು ಕಾರಿನಲ್ಲಿ ಬಂದಿದ್ದು. ಕಾರಿನಲ್ಲಿ ಬಂದಿದ್ದ 6 ಜನರನ್ನ ಶಿರಾಗೆ ಡ್ರಾಪ್ ಮಾಡಿದ ಚಾಲಕ ಮುಂಬೈಗೆ ವಾಪಸ್ ತೆರಳಿದ್ದಾನೆ. 6 ಜನರ ಪೈಕಿ 4 ಕೊರೋನಾ ಇರೋದು ದೃಢವಾಗಿದ್ದು. ಇನ್ನಿಬ್ಬರ ವರದಿ ನೆಗೆಟಿವ್ ಬಂದಿದೆ. ಕೆಎಂಸಿ ಆಸ್ಪತ್ರೆಯಲ್ಲಿ ಕೋವಿಡ್ ಟೆಸ್ಟ್ ಲ್ಯಾಬ್ ಆರಂಭವಾಗಿದೆ. ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿರುವ ಕೆಎಂಸಿ ಆಸ್ಪತ್ರೆ ಲ್ಯಾಬ್ನಲ್ಲಿ ಕೊರೋನಾ ಪರೀಕ್ಷೆ ಕಾರ್ಯಾರಂಭ ಆಗಿದೆ. ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗೆ ಲ್ಯಾಬ್ನಿಂದ ಪ್ರಯೋಜನವಾಗಲಿದೆ. ಪ್ರಯೋಗಾಲಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಉಪಕರಣ ಇದ್ದು ದಿನದ 24 ಗಂಟೆ ತಜ್ಞ ವೈದ್ಯರು ಕೆಲಸ ಮಾಡಲಿದ್ದಾರೆ ಅಂತ ಕೆಎಂಸಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಅವಿನಾಶ್ ಶೆಟ್ಟಿ ಮಾಹಿತಿ ನೀಡಿದ್ದಾರೆ. ಮಂಗಳೂರಿನ 40 ವರ್ಷದ ಮಹಿಳೆಯರಿಗೆ ಕೊರೋನಾ ಸೋಂಕು ತಗುಲಿರೋ ಹಿನ್ನೆಲೆಯಲ್ಲಿ ನಗರದಲ್ಲಿ ಆತಂಕ ಮನೆ ಮಾಡಿದೆ. ಬೆಂಗಳೂರಿನ ರಾಜಾಜಿನಗರದ ಕೊರಿಯರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆ ಬೆಂಗಳೂರಿಗೆ ತೆರಳಿದ್ರು. ಮೇ 10ರಂದು ಕಾರಿನಲ್ಲಿ ತೆರಳಿದ್ದ ಮಹಿಳೆ ಕುಡುಪು ಮತ್ತು ಕುಂಟಿಕಾನಕ್ಕೆ ತೆರಳಿದ್ರು. ಅಸ್ತಮಾ ಮತ್ತು ಬಿಪಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಮೇ 19ರಂದು ವೆನ್ಲಾಕ್ ಕೋವಿಡ್ ಆಸ್ಪತ್ರೆಗೆ ದಾಖಲಾಗಿದ್ರು. ಮಹಿಳೆ ಭೇಟಿ ನೀಡಿದ 2 ಏರಿಯಾ ಸೀಲ್ ಡೌನ್ ಮಾಡಲು ಜಿಲ್ಲಾಡಳಿತ ಮುಂದಾಗಿದೆ. ಕಳ್ಳತನದ ಆರೋಪಿಗೆ ಕೊರೋನಾ ಸೋಂಕು ದೃಢ ಹಿನ್ನೆಲೆಯಲ್ಲಿ ಆರೋಪಿ ಕರೆದೊಯ್ದಿದ್ದ ಪೊಲೀಸರಿಗೂ ಕೊರೋನಾ ಆತಂಕ ಶುರುವಾಗಿದೆ. ಬೆಂಗಳೂರಿನ ಹೆಬ್ಬಗೋಡಿ ಠಾಣೆಯ ಹಿರಿಯ ಪೊಲೀಸ್ ಅಧಿಕಾರಿಗಳು, ಪೇದೆ ಸೇರಿದಂತೆ 22 ಸಿಬ್ಬಂದಿಯನ್ನ ಹೋಟೆಲ್ನಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಹೆಬ್ಬಗೋಡಿಯಲ್ಲಿ ಕಳ್ಳತನ ಮಾಡಿದ್ದ ಪಾದ್ರಾಯನ್ಪುರದ ನಿವಾಸಿಯನ್ನ ಪೊಲೀಸರು ಬಂಧಿಸಿದ್ರು. ಇಂದು ಆತನಿಗೆ ಕೊರೋನಾ ಇರೋದು ದೃಢವಾಗಿದೆ. ಕ್ವಾರಂಟೈನ್ ಸೆಂಟರ್ನಲ್ಲಿದ್ದ ವೃದ್ಧೆ ಮೃತಪಟ್ಟಿದ್ದು. ಕೊರೋನಾ ವರದಿ ಬರುವ ಮುನ್ನವೇ ಅಂತ್ಯಕ್ರಿಯೆ ಮಾಡಿರುವುದಾಗಿ ಆತಂಕ ಹಾಗೂ ಸಂಶಯಕ್ಕೆ ಕಾರಣವಾಗಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಸೋಮನಹಳ್ಳಿಯ ಕ್ವಾರಂಟೈನ್ ಕೇಂದ್ರದಲ್ಲಿದ್ದ ವೃದ್ಧೆ ಮೃತಪಟ್ಟಿದ್ದಾರೆ. ಮೃತ ವೃದ್ಧೆ ಶವ ಸಾಗಣೆ ವೇಳೆ ಆಕೆಯ ಮೈಮೇಲಿದ್ದ ಆಭರಣವನ್ನ ಯಾವುದೇ ಮುಂಜಾಗ್ರತೆ ಇಲ್ಲದೆ ಬಿಚ್ಚಿದ್ದಾರೆ. ಬಳಿಕ ತಾಲೂಕು ಆಡಳಿತದಿಂದ ಕೋವಿಡ್ ನಿಯಮದಂತೆ ಅಂತ್ಯಕ್ರಿಯೆ ಮಾಡಲಾಗಿದೆ.
ಬೆಂಗಳೂರಿನ ಪಾಲಿಕೆಯಿಂದ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಜುಲೈ ಅಂತ್ಯದ ವೇಳೆಗೆ ಬೆಂಗಳೂರಿನಲ್ಲಿ 8 ರಿಂದ 10 ಸಾವಿರದಷ್ಟು ಜನರಿಗೆ ಕೊರೋನಾ ಸೋಂಕು ತಗುಲುತ್ತೆ ಅಂತ ತಜ್ಞರು ಹೇಳಿದ್ದಾರೆ. ಲಾಕ್ಡೌನ್ ನಿಯಮ ಸಡಿಲಿಕೆ ಮಾಡಿರೋದ್ರಿಂದ ಇನ್ನೆರಡೇ ತಿಂಗಳಲ್ಲಿ ಬೆಂಗಳೂರು ಒಂದರಲ್ಲೇ 10,000 ಜನರಿಗೆ ಮಹಾಮಾರಿ ವೈರಸ್ ಅಟ್ಯಾಕ್ ಮಾಡಲಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಬಸ್ ರಸ್ತೆಗಿಳಿದ್ರು ಹತ್ತೋಕೆ ಬರ್ತಾ ಇಲ್ಲ ಪ್ರಯಾಣಿಕರು. ಊಟ ಇಲ್ಲದೆ ಡ್ರೈವರ್ ಕಂಡಕ್ಟರ್ ಪರಿಪಾಟಲು. ಬೆಂಗಳೂರಿನಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಹೆಚ್ಚಳ, ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಡೆ ಕಿಡಿಕಾರಿದ್ದು ಯಾಕೆ? ವಲಸೆ ಕಾರ್ಮಿಕರ ಸಂಕಷ್ಟ ಏನು? ಇದೆಲ್ಲವನ್ನ ನೋಡೋಣ ಬೆಂಗಳೂರು ಕೊರೋನಾ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಫ್ರೀಡೌನ್ ಆಗ್ತಿದ್ದಂತೆ ಸಾರಿಗೆ ಬಸ್ಗಳು ರಸ್ತೆಗಿಳಿದಿವೆ. ಆದ್ರೆ ನಿನ್ನೆ ಗಿಜಿಗುಡುತ್ತಿದ್ದ ಮೆಜೆಸ್ಟಿಕ್ ನಿಲ್ದಾಣವೀಗ ಬಿಕೋ ಅನ್ನುತ್ತಿದೆ. ನಿನ್ನೆಗಿಂತ ಇಂದು ಪ್ರಯಾಣಿಕರ ಸಂಖ್ಯೆ ತುಂಬಾ ಕಡಿಮೆಯಾಗಿದೆ. ಕೋಟಿ ಆದಾಯದ ನಿರೀಕ್ಷೆಯಲ್ಲಿದ್ದ ಕೆಎಸ್ಆರ್ಟಿಸಿಗೆ ಮತ್ತೆ ನಿರಾಶೆಯಾಗಿದೆ. ಪ್ರಯಾಣಿಕರಿಲ್ಲದೆ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಖಾಲಿ ಹೊಡಿತಿದೆ. ಪ್ರಯಾಣಿಕರ ಬದಲು ಬಸ್ ಚಾಲಕರು ಮತ್ತು ನಿರ್ವಾಹಕರೇ ತುಂಬಿದ್ದಾರೆ. ಲಾಕ್ಡೌನ್ ಸಡಿಲಿಕೆ ಮಾಡಿದ ಬೆನ್ನಲ್ಲೇ ಸಾರಿಗೆ ಬಸ್ಗಳು ಓಡಾಟ ಮಾಡುತ್ತಿದ್ದಂತೆ ಊರಿನಲ್ಲಿದ್ದ ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಆದರೆ ನಿನ್ನೆ ರಾತ್ರಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ತಂಗಿದ್ದ ಚಾಲಕರಿಗೆ ಹಾಗೂ ಕಂಡಕ್ಟರ್ಗಳಿಗೆ ಊಟ ಇಲ್ಲದೆ ಪರದಾಟ ನಡೆಸಿದ್ದಾರೆ. ಆದರೆ ಕರ್ತವ್ಯಕ್ಕೆ ಕರೆಸಿಕೊಂಡ ಸಾರಿಗೆ ಇಲಾಖೆ ಮಾತ್ರ ಇವರಿಗೆ ಅನ್ನ ಆಹಾರ ವ್ಯವಸ್ಥೆ ಮಾಡದೇ ಇರುವುದಕ್ಕೆ ಸಿಬ್ಬಂದಿ ಕಿಡಿಕಾರಿದ್ದಾರೆ. ಕೊರೋನಾ ಲಾಕ್ಡೌನ್ ಬಿಎಂಟಿಸಿಯ ಆದಾಯವನ್ನೇ ನುಂಗಿ ನೀರು ಕುಡಿದಿದೆ. ಕಳೆದ 55 ದಿನಗಳಿಂದ ರಸ್ತೆಗೆ ಬಸ್ಗಳು ಇಳಿದಿರಲಿಲ್ಲ. ನಿನ್ನೆಯಿಂದ ಬಸ್ಗಳು ಓಡಾಟ ಆರಂಭಿಸಿದ್ರೂ ಸಹ ಜನ ಮಾತ್ರ ಬಸ್ ಹತ್ತೋಕೆ ಬರ್ತಿಲ್ಲ. ಈಗ ಸಾಮಾಜಿಕ ಅಂತರಕ್ಕಾಗಿ ಕೇವಲ 30 ಜನರನ್ನ ಮಾತ್ರ ಹತ್ತಿಸಿಕೊಳ್ತಿರೋದ್ರಿಂದ ಬಿಎಂಟಿಸಿ ನಷ್ಟ ಅನುಭವಿಸುತ್ತಿದೆ. ನಿನ್ನೆ ಒಂದೇ ದಿನ 63 ಲಕ್ಷ ಮಾತ್ರ ಆದಾಯ ಬಂದಿದೆ. ನಿತ್ಯ 4 ಕೋಟಿ ಸಂಪಾದಿಸುತ್ತಿದ್ದ ಬಿಎಂಟಿಸಿಗೆ ಭಾರಿ ಹೊಡೆತ ಬಿದ್ದಿದೆಯಂತೆ. ಅಂತರ್ಜಿಲ್ಲಾ ಪ್ರಯಾಣಕ್ಕೆ ನೀಡುತ್ತಿದ್ದ ಪಾಸ್ಗಳನ್ನು ರದ್ದು ಮಾಡಲಾಗಿದೆ. ಲಾಕ್ಡೌನ್ನಲ್ಲಿ ಸಡಿಲಿಕೆ ಮಾಡಿದ್ರಿಂದಾಗಿ ವಾಹನಗಳು ರಾಜ್ಯದಾದ್ಯಂತ ಸಂಚರಿಸುತ್ತಿವೆ. ಸಂಜೆ 7 ರಿಂದ ಬೆಳಗ್ಗೆ 7 ರವರೆಗೆ ಎಂದಿನಂತೆ ಲಾಕ್ಡೌನ್ ಇದ್ದೇ ಇರುತ್ತೆ. ಜಿಲ್ಲೆಗಳಿಗೆ ತೆರಳುವವರು ಆ ಅವಧಿಯಲ್ಲಿ ತೆರಳಬೇಕು ಅಂತ ಡಿಜಿ ಅಂಡ್ ಐಜಿಪಿ ಪ್ರವೀಣ್ ಸೂದ್ ಟ್ವೀಟ್ ಮಾಡಿ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಳವಾಗುತ್ತಿದ್ದಂತೆ ಕಂಟೈನ್ಮೆಂಟ್ ಝೋನ್ಗಳ ಸಂಖ್ಯೆಯೂ ಹೆಚ್ಚಳವಾಗುತ್ತಿದೆ. ಜ್ಞಾನಭಾರತಿ ನಗರ ಮತ್ತು ನಾಗಾವರದಲ್ಲಿ ಹೊಸ ಪ್ರಕರಣಗಳು ಪತ್ತೆಯಾಗಿದ್ದರಿಂದ ಬೆಂಗಳೂರಿನಲ್ಲಿರುವ ಕಂಟೈನ್ಮೆಂಟ್ ಝೋನ್ 19ಕ್ಕೆ ಏರಿಕೆಯಾಗಿದೆ. ಹೀಗಾಗಿ ಬಿಬಿಎಂಪಿ ಆಯುಕ್ತ ಮತ್ತು ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸೋಂಕು ಹರಡದಂತೆ ಅಧಿಕಾರಿಗಳಿಗೆ ಕಮಿಷನರ್ ಸೂಚಿಸಿದ್ದಾರೆ. ಕೊರೋನಾ ವೈರಸ್ ತಡೆಯುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದ್ದನ್ನು ಖಂಡಿಸಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಎಚ್ಕೆ ಪಾಟೀಲ್, ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್, ಕೆಜೆ ಜಾರ್ಜ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಪ್ರತಿಭಟನೆಗೆ ಅನುಮತಿ ಇಲ್ಲದಿದ್ದರೂ ಸುಮಾರು 30ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಮತ್ತು ಪರಿಷತ್ ಸದಸ್ಯರು ಭಾಗಿಯಾಗಿದ್ದರು. ಲಾಕ್ಡೌನ್ನಿಂದಾಗಿ 55 ದಿನಗಳ ಕಾಲ ಸಂಕಷ್ಟದಲ್ಲಿ ದಿನ ದೂಡುತ್ತಿದ್ದ ಜನರು ಈಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಫ್ರೀಡೌನ್ ಆದ್ರೂ ಅವರ ಜೀವನ ಇನ್ನೂ ಸುಧಾರಿಸಿಲ್ಲ. ರಸ್ತೆ ತುಂಬಾ ಆಟೋಗಳು ಓಡಾಟ ನಡೆಸಿದ್ರೂ ಪ್ರಯಾಣಿಕರು ಮಾತ್ರ ಆಟೋ ಏರ್ತಿಲ್ಲ. 10 ರೌಂಡ್ ಹೊಡೆದ್ರೂ ಒಬ್ಬನೇ ಒಬ್ಬ ಪ್ರಯಾಣಿಕನು ಬರ್ತಿಲ್ಲ. ದಿನಕ್ಕೆ ಸಾವಿರಾರು ರೂಪಾಯಿ ದುಡಿಯುತ್ತಿದ್ದ ಚಾಲಕರು 50 ರೂಪಾಯಿ ದುಡಿತಾ ಇರುವುದು ಬದುಕಿ ಮೂರಾಪಟ್ಟಿಯಾಗಿದೆ. ಫ್ರೀಡೌನ್ ಆಗ್ತಿದ್ದಂತೆ ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿದಿವೆ. ಆದರೆ ಕೆಲ ಬಸ್ಗಳ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಸಾಮಾಜಿಕ ಅಂತರ ಇರಬೇಕು ಅಂತ ಹೇಳಿದ್ರು ಬಿಎಂಟಿಸಿ ಬಸ್ಗಳಲ್ಲಿ ಜನ ಒತ್ತೊತ್ತಿಗೆ ಕುಳಿತಿದ್ದು, ಕೆಲವರು ನಿಂತುಕೊಂಡೇ ಪ್ರಯಾಣಿಸಿದ್ದು ಕೂಡ ಬಂದಿದೆ. ಸ್ಯಾಟಲೈಟ್ನಿಂದ ಮೆಜೆಸ್ಟಿಕ್ಗೆ ಹೊರಟ ಬಸ್ಗಳಲ್ಲಿ ಜನಸಾಮಾನ್ಯರ ಓಟ ಸಾಮಾನ್ಯವಾಗಿತ್ತು. ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಅಂತರವಿಲ್ಲದ ಅವಾಂತರ ಕಂಡು ಬಂದಿದೆ.
ಅರಮನೆಯ ತ್ರಿಪುರವಾಸಿನಿ ಗೇಟ್ ಎದುರು ಸಾವಿರಾರು ಸಂಖ್ಯೆಯಲ್ಲಿ ವಲಸಿಗರು ಆಗಮಿಸುತ್ತಿದ್ದು ಊಟ ತಿಂಡಿ ಇಲ್ಲದೆ ಪರಿತಪಿಸುತ್ತಿದ್ದಾರೆ. ಸುಮಾರು 4,000ಕ್ಕೂ ಹೆಚ್ಚು ವಲಸಿಗರು ಹೈರಾಣಾಗಿದ್ದಾರೆ. ಇವತ್ತು ರಾತ್ರಿ ಉತ್ತರಾಖಂಡ್ಗೆ ಟ್ರೈನ್ ಇರೋದ್ರಿಂದ ಜನ ಜಮಾಯಿಸಿದ್ದಾರೆ. ಈ ವೇಳೆ ಮಧ್ಯಪ್ರವೇಶಿಸಿದ ಡಿಸಿಪಿ ಚೇತನ್ ರಾಥೋಡ್ ಸಿಂಗ್ ಲಾಠಿ ಚಾರ್ಜ್ ಮಾಡೋದಾಗಿ ವಾರ್ನ್ ಮಾಡಿದ್ರು. ಬಳಿಕ ವಲಸೆ ಕಾರ್ಮಿಕರು ಸೈಲೆಂಟ್ ಆದ್ರು. ಇನ್ನು ಕ್ವಾರಂಟೈನ್ನಲ್ಲಿ ಇರಲ್ಲ ಅಂತ ಇಲ್ಲೋರ್ವ ಅಸಾಮಿ ಪೊಲೀಸರ ಮೇಲೇನೆ ಹಲ್ಲೆ ನಡೆಸಿದ್ದಾನೆ. ಮತ್ತೊಂದು ಕಡೆ ಈ 2ನೇ ದಿನವೂ ಬಸ್ ಸಂಚಾರದ ಜಂಜಾಟ ಮಾತ್ರ ಮುಗ್ದಿಲ್ಲ. ಬಸ್ ಇಲ್ಲದೆ ಪ್ರಯಾಣಿಕರ ಆಕ್ರೋಶನೂ ಕೂಡ ನಮಗೆ ಕಂಡುಬಂತು. ಸಾಮಾಜಿಕ ಅಂತರ ಇಲ್ಲದೆ ಕಾರ್ಮಿಕರನ್ನ ಅಧಿಕಾರಿಗಳೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಹಲವು ಸ್ಟೋರಿಯನ್ನ ನೋಡೋಣ ರಾಜ್ಯದ ಕೊರೋನಾ ಎಕ್ಸ್‌ಪ್ರೆಸ್‌ನಲ್ಲಿ. ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿರೋ ಘಟನೆ ಗದಗ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಬೆಂಗಳೂರು ಬಸ್ ಬರ್ತಿದ್ದಂತೆ ಪ್ರಯಾಣಿಕರು ಮುಗಿಬಿದ್ದಿದ್ರು. ಅಲ್ಲದೆ ಈ ವೇಳೆ ಪ್ಲಾಟ್ಫಾರ್ಮ್ನಲ್ಲಿ ಬಸ್ ಯಾಕೆ ನಿಲ್ಲಿಸಲಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಬಸ್ಗಾಗಿ ಕಾಯುತ್ತಿದ್ದೇವೆ, ಇಷ್ಟು ಲೇಟ್ ಮಾಡಿದ್ರೆ ಬೆಂಗಳೂರಿಗೆ ಹೋಗೋದು ಯಾವಾಗ, ಎಷ್ಟು ಜನಕ್ಕೆ ಒಂದು ಬಸ್ ಎಲ್ಲಿ ಸಾಲುತ್ತೆ ಅಂತ ತರಾಟೆಗೆ ತೆಗೆದುಕೊಂಡಿದ್ರು. ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತಲು ಜನರು ಸಾಮಾಜಿಕ ಅಂತರವನ್ನೇ ಮರೆತು ಬಿಟ್ಟಿದ್ರು. ಬೇರೆ ಊರುಗಳಿಗೆ ತೆರಳಲು ಆಗಮಿಸಿರುವ ನೂರಾರು ಪ್ರಯಾಣಿಕರು ಬಸ್ ಏರಲು ಮುಗಿಬಿದ್ದಿದ್ರು. ಈ ವೇಳೆ ಪ್ರಯಾಣಿಕರು ಪರಸ್ಪರ ಅಂಟಿಕೊಂಡೇ ನಿಂತಿದ್ದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲೇ ಇಲ್ಲ. ಬಸ್ ನಿಲ್ದಾಣದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನರು ಜಮಾಯಿಸಿದ್ರು. ಬಸ್ ಬರ್ತಿದ್ದಂತೆ ಓಡಿ ಹೋಗಿ ಬಸ್ ಹತ್ತಿದ ಪ್ರಯಾಣಿಕರು ಸಾಮಾಜಿಕ ಅಂತರವನ್ನೇ ಮರೆತು ಬಿಟ್ಟಿದ್ರು. ಹಾವೇರಿ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತು ಧಾವಂತದಲ್ಲಿ ಸಾಮಾಜಿಕ ಅಂತರವಿಲ್ಲದೆ ಒಬ್ಬರ ಮೇಲೊಬ್ಬರು ಮುಗಿಬಿದ್ದಿದ್ರು. ಇದರ ನಡುವೆ ಪ್ರಯಾಣಿಕರ ಥರ್ಮಲ್ ಸ್ಕ್ರೀನಿಂಗ್ ಕೂಡ ಮಾಡದೆ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದ್ರು. ಖುದ್ದು ಅಧಿಕಾರಿಗಳೇ ಸಾಮಾಜಿಕ ಅಂತರ ಪಾಲಿಸಲು ಸೂಕ್ತ ವ್ಯವಸ್ಥೆಯನ್ನು ಮಾಡಿಲ್ಲ. ಬಸ್ ಆರಂಭವಾದ 2ನೇ ದಿನವಾದ ಇಂದು ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಲ್ಲದೆ ಬಿಕೋ ಅನ್ನುತ್ತಿತ್ತು. ನಿಲ್ದಾಣದಲ್ಲಿ ಬಸ್ಗಳು ಸಂಚಾರಕ್ಕೆ ಸಿದ್ಧವಾಗಿದ್ರು. ಪ್ರಯಾಣಿಕರಿಲ್ಲದೆ ನಿಂತಲ್ಲಿ ನಿಂತಿದ್ವು. ಕೆಲ ಬಸ್ಗಳು ಬೆರಳೆಣಿಕೆ ಪ್ರಯಾಣಿಕರನ್ನ ಹತ್ತಿಸಿಕೊಂಡು ಪ್ರಯಾಣ ಬೆಳೆಸಿದ್ರೆ ಇನ್ನು ಕೆಲ ಬಸ್ಗಳು ಖಾಲಿಯಾಗಿ ಸಂಚರಿಸಿದ್ವು. ಕೋಲಾರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಳು ಪ್ರಯಾಣಕ್ಕೆ ರೆಡಿಯಾಗಿದ್ವು. ಆದರೆ ಪ್ರಯಾಣಿಕರಿಲ್ಲದೆ ಬಸ್ ನಿಲ್ದಾಣ ಖಾಲಿಯಾಗಿತ್ತು. ಇಂದು ಬೆಳಗ್ಗೆ ಪ್ರಯಾಣಿಕರಿಂದ ಬಸ್ ನಿಲ್ದಾಣ ತುಂಬಿ ತುಳುಕ್ತಿತ್ತು. ಪ್ರಯಾಣಿಕರು ತಮ್ಮ ಊರುಗಳಿಗೆ ತೆರಳಲು ಸಾಲುಗಟ್ಟಿ ನಿಂತಿದ್ರು. ಆದರೆ ಕೇವಲ ಒಂದೇ ಟ್ರಿಪ್ಗೆ ಬಸ್ ನಿಲ್ದಾಣ ಕಂಪ್ಲೀಟ್ ಖಾಲಿಯಾಗಿತ್ತು. 2ನೇ ಟ್ರಿಪ್ಗೆ ರೆಡಿಯಾಗಿದ್ದ ಬಸ್ ಸಿಬ್ಬಂದಿ ಪ್ರಯಾಣಿಕರಿಗಾಗಿ ಕಾಯಬೇಕಾಯಿತು. ಲಾಕ್ಡೌನ್ ಗೈಡ್ಲೈನ್ಸ್ನಲ್ಲಿರೋ ನಿಯಮಗಳನ್ನು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಂದಲೇ ಉಲ್ಲಂಘನೆ ಮಾಡಿದ್ದಾರೆ. ಗದಗ ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಬಿಹಾರ ಕಾರ್ಮಿಕರನ್ನ ಕರೆದೊಯ್ಯುವ ವೇಳೆ ಸಾಮಾಜಿಕ ಅಂತರದ ನಿಯಮವನ್ನೇ ಉಲ್ಲಂಘಿಸಲಾಗಿದೆ. ಒಂದೇ ಸೀಟ್ನಲ್ಲಿ 2-3ರನ್ನ ಕೂರಿಸಿ ಕಾರ್ಮಿಕರನ್ನ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣಕ್ಕೆ ಕರೆದೊಯ್ಯಲಾಯಿತು. 6 ಮಿನಿ ಬಸ್ಗಳಲ್ಲಿ 180ಕ್ಕೂ ಹೆಚ್ಚು ಕಾರ್ಮಿಕರನ್ನ ರವಾನೆ ಮಾಡಲಾಯಿತು. ಕ್ವಾರಂಟೈನ್ ಕೇಂದ್ರದಲ್ಲಿ ಉಪಹಾರಕ್ಕಾಗಿ ನೂಕಲು ಉಂಟಾಗಿರೋ ಘಟನೆ ಯಾದಗಿರಿ ನಗರದ ಹೊರವಲಯದಲ್ಲಿ ನಡೆದಿದೆ. ಆದರ್ಶ ಶಾಲೆಯ ಕ್ವಾರಂಟೈನ್ ಕೇಂದ್ರದಲ್ಲಿ ಬೆಳಗಿನ ಉಪಹಾರಕ್ಕಾಗಿ ಕ್ವಾರಂಟೈನ್ ಸೆಂಟರ್ನಲ್ಲಿದ್ದವರು ಮುಗಿಬಿದ್ದಿದ್ರು. ಮಾಸ್ಕ್ ಧರಿಸದೆ ಸಾಮಾಜಿಕ ಅಂತರವು ಕಾಯ್ದುಕೊಳ್ಳದೆ ಪರಸ್ಪರ ಅಂಟಿಕೊಂಡೇ ಕ್ಯೂನಲ್ಲಿ ನಿಂತು ಆಹಾರ ಪಡೆದ್ರು. ಕೊಪ್ಪಳ ಜಿಲ್ಲೆಯಲ್ಲಿ ಭಿಕ್ಷುಕರಿಗೂ ಕೊರೋನಾ ತಗುಲುವ ಭೀತಿ ಶುರುವಾಗಿದೆ. ಕೊರೋನಾ ಸೋಂಕಿತನೊಂದಿಗೆ 9 ಭಿಕ್ಷುಕರು ಪ್ರಯಾಣ ಮಾಡಿದ್ರು. ಕೊಪ್ಪಳದಿಂದ ಕುಷ್ಟಗಿವರೆಗೂ ಪ್ರಯಾಣ ಮಾಡಿದ್ದ ಭಿಕ್ಷುಕರು 2 ಕಡೆಗಳಲ್ಲಿ ಮನೆ ಮನೆಗೆ ಅಲೆದಾಡಿದ್ದಾರೆ. ಹೀಗಾಗಿ ಕೊಪ್ಪಳ ಕುಷ್ಟಗಿಯಲ್ಲಿ ತೀವ್ರ ಆತಂಕ ಸೃಷ್ಟಿಸಿದ್ದಾರೆ. ಇನ್ನು 9 ಭಿಕ್ಷುಕರು ಸೇರಿ ಸೋಂಕಿತನ ಸಂಪರ್ಕದಲ್ಲಿದ್ದ 160 ಜನರನ್ನ ಸದ್ಯ ಕ್ವಾರಂಟೈನ್ ಮಾಡಲಾಗಿದೆ.
ಇನ್ನು ಪೊಲೀಸರ ಮೇಲೇನೆ ಕಲ್ಲು ತೂರಾಟ ನಡೆದಿದ್ಯಾಕೆ? ಏಕಾಏಕಿ 185 ಜನ ನರ್ಸ್ಗಳು ಕೆಲಸ ಬಿಟ್ಟಿದ್ಯಾಕೆ? ಕೊರೋನಾ ಜೊತೆಗೆ ಅಂಫಾನ್ ಚಂಡಮಾರುತದ ಹೊಡೆತ ಹೇಗಿದೆ? ಯೋಧರನ್ನು ಬಿಡದೆ ಹೊಕ್ಕಿದ ವೈರಸ್ ಹೆಮ್ಮಾರಿ ಹೊಡೆತಕ್ಕೆ ಭಾರತದಲ್ಲಿ ಬಲಿಯಾಗಿದ್ದೆಷ್ಟು? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ಕೊರೋನಾ ಎಕ್ಸ್‌ಪ್ರೆಸ್‌ನಲ್ಲಿ. ಉತ್ತರ ಪ್ರದೇಶದ ಸರ್ಕಾರ ಕಾಂಗ್ರೆಸ್ ಪ್ರಾಯೋಜಕತ್ವದ ಬಸ್ಗಳನ್ನ ಎದುರು ನೋಡ್ತಿದೆ. ಆದ್ರೆ ಕಾಂಗ್ರೆಸ್ ಮಾತ್ರ ಬೋಗಸ್ ಲಿಸ್ಟ್ ಅನ್ನ ಸರ್ಕಾರಕ್ಕೆ ನೀಡುವ ಮೂಲಕ ಯಾಮಾರಿಸಿದೆ ಅಂತ ಉತ್ತರ ಪ್ರದೇಶದ ಕಾಂಗ್ರೆಸ್ ಬಂಡಾಯ ಶಾಸಕಿ ಅದಿತ್ ಸಿಂಗ್ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಕೊಟ್ಟ ಲಿಸ್ಟ್ ನಲ್ಲಿ ಬರೀ ಆಟೋ ರಿಕ್ಷಾ, ಬೈಕ್ಗಳಿವೆ ಹೊರತು ಬಸ್ಗಳಿಲ್ಲ ಅಂತ ಟೀಕಿಸಿದ್ದಾರೆ. ಲಾಕ್ಡೌನ್ ಸಡಿಲಿಕೆ ಮಾಡ್ತಿದ್ದಂತೆ ಊರಿಗೆ ಹೋಗಲು ವಲಸೆ ಕಾರ್ಮಿಕರು ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೆ ಕೆಲವೆಡೆ ಪೊಲೀಸರು ಅಡ್ಡ ಹಾಕಿದ್ದಾರೆ. ಇದಕ್ಕೆ ವ್ಯಾಗ್ರರಾದ ವಲಸೆ ಕಾರ್ಮಿಕರು ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ನಡೆಸಿದ್ದಾರೆ. ದೆಹಲಿಯ ಗುರುಗ್ರಾಮದ ಗಡಿಭಾಗದಲ್ಲಿ ಪಾಲಂ ವಿಹಾರದಲ್ಲಿ ಅಕ್ರಮವಾಗಿ ಹೋಗುತ್ತಿದ್ದ ವಲಸೆ ಕಾರ್ಮಿಕರನ್ನ ತಡೆದಿದ್ದಕ್ಕೆ ಕಲ್ಲು ತೂರಾಟ ನಡೆಸಲಾಗಿದೆ. ಕೊರೋನಾ ದೇಶದೆಲ್ಲೆಡೆ ತನ್ನ ಅಟ್ಟಹಾಸ ಮೆರೆಯುತ್ತಿದ್ದು ಸೋಂಕಿತರ ಬಳಿ ಜೀವದ ಹಂಗು ತೊರೆದು ವೈದ್ಯಕೀಯ ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ಮಣಿಪುರದಲ್ಲಿ ಸುಮಾರು 185ಕ್ಕೂ ಹೆಚ್ಚು ನರ್ಸ್ಗಳು ಕೆಲಸ ಬಿಟ್ಟಿದ್ದಾರೆ. ಕೋಲ್ಕತ್ತಾದಲ್ಲಿ ಕೆಲಸ ಮಾಡುತ್ತಿದ್ದ ನರ್ಸ್ಗಳು ಅವಮಾನದಿಂದ ಕೆಲಸ ಬಿಟ್ಟಿದ್ದಾರಂತೆ. ಕೆಲಸದ ವೇಳೆ ವರ್ಣಭೇದದಿಂದ ಟೀಕಿಸಿದ್ದಾರೆ, ಅವಹೇಳನ ಮಾಡಿದ್ದಾರೆ. ಇನ್ನು ಕೆಲವರು ತಮ್ಮ ಮೇಲೆ ಉಗುಳಿದ್ದಾರೆ. ಹೀಗಾಗಿ ಕೆಲಸ ಬಿಟ್ಟು ಮಣಿಪುರದ ಇಂಪಾಲ್ಗೆ ನರ್ಸ್ಗಳು ಮರಳಿದ್ದಾರೆ. ಲಾಕ್ಡೌನ್ನಿಂದಾಗಿ ವಿದೇಶಗಳಲ್ಲಿ ಭಾರತೀಯರು ಇದ್ದಲ್ಲೇ ಲಾಕ್ ಆಗಿದ್ರು. ಆದ್ರೀಗ ವಂದೇ ಮಾತರಂ ಅಡಿ ವಿದೇಶದಲ್ಲಿರುವ ಭಾರತೀಯರು ಸ್ವದೇಶಕ್ಕೆ ಮರಳ್ತಾ ಇದ್ದಾರೆ. ಲಂಡನ್ನಲ್ಲಿದ್ದ 145 ಭಾರತೀಯರು ಆಂಧ್ರಪ್ರದೇಶದ ವಿಜಯವಾಡ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು. ವಿಮಾನ ನಿಲ್ದಾಣದಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಮಾಡಿದ ಬಳಿಕ ಪ್ರತ್ಯೇಕ ಬಸ್ಗಳಲ್ಲಿ ಕ್ವಾರಂಟೈನ್ ಕೇಂದ್ರಗಳಿಗೆ ಕಳುಹಿಸಲಾಯಿತು. ಒಲೆ ಹೊತ್ತಿ ಉರಿದ್ರೆ ನಿಲ್ಲಬಹುದು, ಧರೆ ಹೊತ್ತಿ ಉರಿದ್ರೆ ನಿಲ್ಲಬಹುದೇ ಎನ್ನುವಂತಾಗಿದೆ ಮನುಕುಲದ ಕತೆ. ಒಂದ್ ಕಡೆ ಕೊರೋನಾ ವೈರಸ್ ಅಟ್ಟಹಾಸ ಮೆರೆದಿದ್ರೆ ಮತ್ತೊಂದ್ ಕಡೆ ಅಂಫಾನ್ ಚಂಡಮಾರುತ ಮರಣ ಮೃದಂಗ ಬಾರಿಸಲು ಬರ್ತಿದೆ. ಪಶ್ಚಿಮ ಬಂಗಾಳ, ಒಡಿಶಾದಲ್ಲಿ ಚಂಡಮಾರುತ ವೇಗವಾಗಿ ಮುನ್ನುಗ್ಗುತ್ತಿದ್ದು ಬಂದರು ಪ್ರದೇಶಗಳಲ್ಲಿನ ಜನರು ಮನೆಯೊಳಗೆ ಇರುವಂತೆ ಪಶ್ಚಿಮ ಬಂಗಾಳ ಸರ್ಕಾರ ಜನರಿಗೆ ಎಚ್ಚರಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಕೊರೋನಾ ವೈರಸ್ನಿಂದಾಗಿ ಚೇತರಿಸಿಕೊಳ್ಳೋಕೂ ಆಗ್ತಿಲ್ಲ. ಇದರ ಮಧ್ಯೆ ಅಂಫಾನ್ ಚಂಡಮಾರುತ ಕೂಡ ವಕ್ಕರಿಸಿರೋದು ಬಂಗಾಳಿಗರನ್ನ ಬೆಚ್ಚಿ ಬೀಳಿಸಿದೆ. ಮಳೆ ಅಬ್ಬರಿಸಿದ್ರೆ ಬಿರುಸಿನ ಗಾಳಿಯಿಂದ ಪಶ್ಚಿಮ ಬಂಗಾಳದ ದಿಘಾದಲ್ಲಿ ಆತಂಕ ಹುಟ್ಟಿಸಿದೆ. ಹೀಗಾಗಿ ಎನ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯಕ್ಕೆ ಸಜ್ಜಾಗಿದೆ. ಎಮರ್ಜೆನ್ಸಿ ಬೋಟ್ಗಳನ್ನು ಸಿದ್ಧ ಮಾಡಿಕೊಂಡು ಕೋಲ್ಕತ್ತಾದ 2ನೇ ಬೆಟಾಲಿಯನ್ ಪಡೆ ರೆಡಿಯಾಗಿದೆ. ಲಾಕ್ಡೌನ್ ಸಡಿಲಿಕೆ ಮಾಡುತ್ತಿದ್ದಂತೆ ಜನರು ಮನೆ ಬಿಟ್ಟು ಬೀದಿಗೆ ಬರ್ತಿದ್ದಾರೆ. 2 ತಿಂಗಳಿನಿಂದ ನಿಂತಲ್ಲಿ ನಿಂತಿದ್ದ ವಾಹನಗಳನ್ನ ಏರಿ ರಸ್ತೆಗಿಳಿತಿರೋದ್ರಿಂದ ಎಲ್ಲೆಲ್ಲೂ ಟ್ರಾಫಿಕ್ ಜಾಮ್ ಉಂಟಾಗಿದೆ. ದೆಹಲಿಯ ಯಮುನಾ ಬ್ರಿಡ್ಜ್ ಬಳಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಸಂಚಾರ ದಟ್ಟಣೆ ನಿಭಾಯಿಸೋದೇ ಪೊಲೀಸರಿಗೆ ಹರಸಾಹಸವಾಗಿತ್ತು. ವೈರಸ್ ಯಾರೊಬ್ಬರನ್ನು ಬಿಡದೆ ಅಟ್ಟಹಾಸ ಮೆರೆದಿದೆ. 96 ಸಿಐಎಸ್ಎಫ್ ಯೋಧರಿಗೂ ಸೋಂಕು ತಗುಲಿದ್ದು ಆತಂಕ ಹುಟ್ಟಿಸಿದೆ. ಇಷ್ಟು ಜನರಲ್ಲಿ ಕೇವಲ 4 ಯೋಧರು ಮಾತ್ರ ಗುಣಮುಖರಾಗಿದ್ದಾರೆ. ವಿವಿಧ ಏರ್ಪೋರ್ಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಿಐಎಸ್ಎಫ್ ಯೋಧರಿಗೂ ಸೋಂಕು ಬಂದಿರೋದ್ರಿಂದ ಇತರರಿಗೂ ಆಘಾತ ಉಂಟಾಗಿದೆ. ಭಾರತದಲ್ಲಿ ಕೊರೋನಾ ವೈರಸ್ ರಣಕೇಕೆ ಹಾಕ್ತಿದ್ದು ಸೋಂಕಿತರ ಚಂಡಮಾರುತವೇ ಬೀಸುತ್ತಿದೆ. ದೇಶದಲ್ಲಿ 1,07,000 ಗಡಿ ದಾಟಿದೆ. ಮಹಾರಾಷ್ಟ್ರದಲ್ಲಿ 35,000 ಗಡಿ ದಾಟಿದ್ರೆ ತಮಿಳುನಾಡಿನಲ್ಲಿ 11,000 ಸೋಂಕಿತರಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ 11,760 ಜನರಿಗೆ ಸೋಂಕು ತಗುಲಿದ್ರೆ ಗುಜರಾತ್ನಲ್ಲಿ 11,745ಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9 ನಲ್ಲಿ ಮಾತ್ರ.